ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಯುವರಾಜ್ ಗೌಡ ಮಿರ್ಜಿ ಮಾತಾಡ್ತಾ ಇರೋದು. ದರ್ಶನ್ ರವರ ಪ್ರಕರಣದ ಕೇಸನ್ನು ನೋಡ್ತಾ ಹೋದ್ರೆ ಬಹುದೊಡ್ಡ ಕ್ರಾಸ್ ಇಲ್ಲ ಆಗ್ತಾ ಇದೆ. ಏನೇನು ಕ್ರಾಸ್ ಆಗಿದೆ ಅನ್ನುವಂಥದ್ದು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರವರು ಈ ಹತ್ಯೆ ಕೇಸ್ನಲ್ಲಿ, ಕಿಡ್ನಾಪ್ ಕೇಸ್ನಲ್ಲಿ ಭಾಗಿಯಾಗಿದ್ರು ಅಥವಾ ಇನ್ನೊಂದು ಬೇರೆ ಕಡೆ ಭಾಗಿಯಾಗಿದ್ರು, ಪಟ್ಟಣಗಿರಿ ಸೆಟ್ಟಿಗೆ ಬಂದಿದ್ರು ಅಂತ ಏನೆಲ್ಲ ಕತೆಗಳನ್ನ ಕಟ್ಟಿ 1 ವರ್ಷದಿಂದ ಅಥವಾ 1.5 ವರ್ಷದಿಂದ ಕತೆಗಳನ್ನ ಕಟ್ತಾ ಬರ್ತಾ ಇದ್ದಾರೆ. ಈ ಕತೆಗಳು ಹಾಗೆ ಕಂಟಿನ್ಯೂ ಆಗಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಯಾಕಂತಂದ್ರೆ ಈಗ ಸಿ ವಿ ನಾಗೇಶ್ ಅವರು ಬಹು ದೊಡ್ಡದಾಗಿ ವಾದವನ್ನ ಮಂಡನೆ ಮಾಡಿದ್ದಾರೆ. ಈ ಪೊಲೀಸರು ತನಿಖೆಗಳನ್ನ ಮಾಡ್ತಾ 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 ಬಂದ್ರು. ಇಷ್ಟು ದಿನ ನಾವು ತನಿಖೆ ಮಾಡ್ತೀವಿ ಅಂತ ಹೇಳಿದ್ರು. ಇದು ನ್ಯಾಯಾಲಯದಲ್ಲಿ ಇನ್ನೂ ಕೂಡ ತನಿಖೆ ನಡೀತಾ ಇದೆ. ನ್ಯಾಯಾಲಯ ಇದನ್ನ ಪರಿಗಣಿಸಬೇಕಾಗಿದೆ. ಆದ್ರೆ ಎಲ್ಲಿ ಈ ಪೊಲೀಸರ ತನಿಖೆಗಳು ಎಡುತ್ತಾ ಇದೆ, ಎಲ್ಲೆಲ್ಲಿ ರೇಣುಕಾಸ್ವಾಮಿ ತಾಯಿ ತನ್ನದೇ ಆದಂತಹ ಭಾಷೆಯಲ್ಲಿ ಉತ್ತರ ಕೊಡ್ತಾ ಇದ್ದಾರೆ, ಎಲ್ಲೆಲ್ಲಿ ಉತ್ತರಗಳು ಸಿಗ್ತಾ ಇಲ್ಲ, ಇವೆಲ್ಲವನ್ನ ನೋಡ್ತಾ ಹೋಗೋಣ. ರೇಣುಕಾಸ್ವಾಮಿ ತಾಯಿಯ ಬಾಯಿಯಿಂದ ಬಂದಂತ ಅಂಶ ಬಹುದೊಡ್ಡ ಚರ್ಚೆಗೆ ಗ್ರಾಸವಾಗಿದೆ. ಮೊಬೈಲ್ ಸಂಖ್ಯೆ ರೇಣುಕಾಸ್ವಾಮಿಯ ತಂದೆಯ ಹೆಸರಿನಲ್ಲಿ ಇರುವಂಥದ್ದು. ಇನ್ನು 2 ನಂಬರ್ ಅನ್ನ ಯೂಸ್ ಮಾಡ್ತಾ ಇದ್ದ ರೇಣುಕಾಸ್ವಾಮಿ. ಈ 2 ನಂಬರ್ ಇಂದ ಆತ ಮೊಬೈಲ್ಸ್ ಅನ್ನ ನಡೆಸ್ತಾ ಇದ್ದ ಅಂತ ಕೇಳಿ ಬರ್ತಾ ಇದೆ. ಆದ್ರೆ 2 ನಂಬರ್ ಇಂದ 2 ನಂಬರ್ಗಳಿಂದ ತನ್ನ ಮೊಬೈಲ್ ಶೈಲಿಯನ್ನು ಬಳಸ್ಕೊಂಡು ಹೋಗ್ತಾ ಇದ್ದ ರೇಣುಕಾಸ್ವಾಮಿ. ಈಗ ಮನೆಯಲ್ಲಿ ಗೊತ್ತಿರೋದು 1 ನಂಬರ್ ಮಾತ್ರ. ಆ 1 ನಂಬರ್ಗೆ ಅವನು ಸಾಯುವ ದಿವಸ ಆತನೇ ಕಾಲ್ ಮಾಡಿಲ್ಲ, ರೇಣುಕಾಸ್ವಾಮಿ ತಾಯಿ ಕಾಲ್ ಮಾಡಿರೋದು. ಇಲ್ಲಿ ಉಲ್ಲೇಖ ಆಗಿರುವಂಥದ್ದೇನು, ರೇಣುಕಾಸ್ವಾಮಿ ಕಾಲ್ ಮಾಡಿದ್ದ ಅಂತ. ಆದ್ರೆ ಇವತ್ತು ತಾಯಿ ಹೇಳ್ತಿರೋದೇನು, ರೇಣುಕಾಸ್ವಾಮಿಗೆ ನಾನೇ ಕಾಲ್ ಮಾಡಿದ್ದು ಅಂತ. ಇನ್ನು ಪೊಲೀಸರು ಸಾಕ್ಷಿಗಳನ್ನ ಕಲೆ ಹಾಕಬೇಕಾದಂತ ಸಂದರ್ಭದಲ್ಲಿ ಟೆಕ್ನಾಲಜಿ, ಟೆಕ್ನಿಕಲ್ ಇವೆಲ್ಲವನ್ನ ಉಪಯೋಗಿಸಿಕೊಂಡು ಟೆಕ್ನಿಕಲ್ ಎವಿಡೆನ್ಸ್ಗಳನ್ನ ಕ್ರಿಯೇಟ್ ಮಾಡಬೇಕಿದ್ದಂತ ಪೊಲೀಸರು ಇದರಲ್ಲಿ ವೈಫಲ್ಯ ಆಗಿದ್ದಾರೆ. ಯಾವುದೇ ರೀತಿಯಾದಂಥ ಸಾಕ್ಷ್ಯಾಧಾರಗಳಿಲ್ಲ. ಅಲ್ಲಿ ಪಟ್ಟಣಗೆರೆ ಸೆಡ್ನಲ್ಲಿ ದರ್ಶನ್ ರವರು ಇದ್ರ ಅನ್ನೋದಕ್ಕೆ ಯಾವುದೇ ಸಾಕ್ಷ್ಯ ಆಧಾರಗಳು ಇನ್ನು 1 ವರ್ಷದ ಮೇಲ್ಪಟ್ಟ ಕೇಸ್ ದಾಖಲಾಗಿದೆ. ಪೊಲೀಸರು ಇನ್ನೂ ಕೂಡ ಹುಡುಕ್ತಾ ಇದ್ದಾರೆ. ಒಂದೇ ಒಂದು ಸುಳಿವು ಕೂಡ ಸಿಗ್ತಾ ಇಲ್ಲ ದರ್ಶನ್ ರವರು ಪಟ್ಟಣಗೆರೆ ಸೆಡ್ನಲ್ಲಿ ಇದ್ರು ಅನ್ನೋದಕ್ಕೆ, ಅಥವಾ ದರ್ಶನ್ ರವರ ಹೇಳಿಕೆಯಿಂದ ಇವರನ್ನ ಕಿಡ್ನಾಪ್ ಮಾಡಲಾಗಿದೆ ಅಂತ ತೋರಿಸ್ಕೊಳ್ಳೋದಕ್ಕೆ ಒಂದೇ ಒಂದು ಪ್ರೂಫ್ ಕೂಡ ಸಿಗ್ತಾ ಇಲ್ಲ. ಹಾಗಾದ್ರೆ ಇದನ್ನ ದರ್ಶನ್ ರವರನ್ನ ಸಿಕ್ಕಾಕ್ಸಿದ್ ಹೇಗೆ ಈ ಕೇಸ್ನಲ್ಲಿ? ದರ್ಶನ್ ರವರನ್ನ ಈ ರೇಣುಕಾಸ್ವಾಮಿ ಅನ್ನುವಂತ ಹತ್ಯೆ ಕೇಸ್ನಲ್ಲಿ ದರ್ಶನ್ ಅವರು ಬಂದಿದ್ ಯಾಕೆ? ದರ್ಶನ್ ಅವರು ಯಾವುದರಲ್ಲೂ ಇಲ್ಲ, ಆದ್ರೆ ದರ್ಶನ್ ರವರು ಸಿಕ್ಕಾಕೊಂಡಿದ್ ಯಾಕೆ? ಏನು ಇದು ಬಹಳ ಎಲ್ರಿಗೂ ಗೊಂದಲ ಹಿಡಿದಿರುವಂತ ಸುದ್ದಿ. ಆದ್ರೆ ಅದೇ ಸಿ ವಿ ನಾಗೇಶ್ ಅವರು ವಾದ ಮಾಡ್ತಾರೆ, ದರ್ಶನ್ ರವರು ಈ ಒಂದು ವಿಚಾರದಲ್ಲಿ, ಈ ಒಂದು ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ ಅಂತ ಏನು ಪೊಲೀಸರು ತಮ್ಮ ತನಿಖೆಯ ಅವಧಿಯನ್ನು ಮುಂದುವರಿಸಿಕೊಂಡು ಹೊರಟಿದ್ದಾರೆ, ಇದೆಲ್ಲವೂ ಕೂಡ ಶೂನ್ಯ. ಯಾವುದೇ ರೀತಿಯಾದಂತಹ ಸಾಕ್ಷಿಗಳಿಲ್ಲ. ಆದರೂ ಕೂಡ ಈ ರೀತಿಯಾದಂತಹ ಒಂದು ವ್ಯವಸ್ಥೆಯನ್ನ ಕ್ರಿಯೇಟ್ ಮಾಡಿ ಪೊಲೀಸರು ತಮ್ಮದೇ ಆದಂತಹ ಬೇರೆ ವಿಚಾರಣವನ್ನ ನಡೆಸಿಕೊಂಡು ಹೊಂಟಿದ್ದಾರೆ ಸ್ವಾಮಿಗಳೇ ಅಂತೇಳಿ ಜಡ್ಜ್ ಮುಂದಿಟ್ಟಿದ್ದಾರೆ. ಯಾವುದೋ ರೀತಿಯಾದಂಥ ಬೇರೆ ರೀತಿ ಯಾವುದಾದ್ರೂ ಒಂದು ಸಣ್ಣ ಸಾಕ್ಷಿ ಸುಳಿವನ್ನಾದ್ರೂ ಕೊಟ್ಟಿದ್ದಾರಾ? ಹೋಗ್ಲಿ, ರೇಣುಕಾಸ್ವಾಮಿಯ ಐಸ್ ಅಂದ್ರೆ ಕಣ್ಣು, ರೇಣುಕಾಸ್ವಾಮಿಯ ಕಣ್ಣಿನ ದೃಷ್ಟಿಕೋನಗಳನ್ನ ಚೆಕ್ ಮಾಡಿದಂತ ಸಂದರ್ಭದಲ್ಲಿ ದರ್ಶನ್ ಸಿಕ್ಕಾಕೊಂಡಿಲ್ಲ. ಕೂದಲುಗಳಲ್ಲಿ ಯಾರ್ಯಾರ್ದು ಬಿದ್ದಿತ್ತು ಅಂತೇಳಿ ಪರೀಕ್ಷೆ ಮಾಡಿದಾಗ ಅಲ್ಲಿ ದರ್ಶನ್ ರವರು ಸಿಕ್ಕಾಕೊಂಡಿಲ್ಲ. ಪಟ್ಟಣಗೆರೆ ಸೆಡ್ಡಿಗೆ ಹೋದ್ರು ದರ್ಶನ್ ರವರು ಅನ್ನೋದಕ್ಕೆ ಯಾವುದೇ ಸಾಕ್ಷಿ ಆಧಾರಗಳಿಲ್ಲ. ಅಥವಾ ಇವರು ಹೇಳಿದ ಹೇಳಿಕೆಯಿಂದನೇ ಅಲ್ಲಿ ರೇಣುಕಾಸ್ವಾಮಿ ಕಿಡ್ನಾಪ್ ಆಗಿದ್ದು ಅನ್ನೋದಕ್ಕೆ ಯಾವುದೇ ಹೇಳಿಕೆಗಳಿಲ್ಲ. ಹಾಗಾದ್ರೆ ರೇಣುಕಾಸ್ವಾಮಿ ಒಂದು ಪ್ರಕರಣದ ಕೇಸ್ನಲ್ಲಿ ಈತ ದರ್ಶನ್ ರವರು ಸಿಕ್ಕಾಕೊಂಡಿರೋದಕ್ಕೆ ಒಂದು ದೊಡ್ಡ ಮೆಗಾ ಟ್ವಿಸ್ಟ್ ಇದೆ. ಇವತ್ತು ಏನು ನ್ಯಾಯಾಲಯದ ಕಟಕಟೆಯಲ್ಲಿ ನಿಲ್ಲಿಸಿ ರೇಣುಕಾಸ್ವಾಮಿ ತಂದೆ ಮತ್ತು ತಾಯಿಯನ್ನ ಪರೀಕ್ಷೆ ಮಾಡ್ತಿರ್ತಕ್ಕಂಥ ಸಂದರ್ಭದಲ್ಲೇ ಇಡೀ ಸತ್ಯಾಂಶಗಳು ಹೊರಗಡೆ ಬರ್ತಾ ಇವೆ. ಆ ಸತ್ಯಾಂಶಕ್ಕೆ SPP ಪ್ರಸನ್ನ ಕುಮಾರ್ ಬ್ರೇಕ್ ಹಾಕೋದಕ್ಕೆ ಕರೆಸಬೇಡಿ,
ಅವರನ್ನು ತನಿಖೆ ಮಾಡಬೇಡಿ ಅನ್ನುವಂಥ ನಿಟ್ಟಿಗೆ ಬಂದಿದ್ದಾರೆ. ಅದು ನ್ಯಾಯನ? ಅದು ನಿಜವಾದ ನ್ಯಾಯ ತತ್ವನ? ಸಿ ವಿ ನಾಗೇಶ್ ಅವರು ಯಾವಾಗ ತಮ್ಮ ಇವರು ಯಾರು ರೇಣುಕಾಸ್ವಾಮಿಯ ತಂದೆ ಮತ್ತು ರೇಣುಕಾಸ್ವಾಮಿ ತಾಯಿಯನ್ನ ಪರೀಕ್ಷೆ ಮಾಡಲಿಕ್ಕೆ, ಅಂದರೆ ಅವರನ್ನ ಸಾಕ್ಷಿಗಳನ್ನಾಗಿ ಕನ್ವರ್ಟ್ ಮಾಡ್ಕೊಂಡು ಕೇಳಲಿಕ್ಕೆ ಬಂದಿದ್ರಲ್ಲ, ಆ ಟೈಮ್ನಲ್ಲಿ ಅವ್ರನ್ನ ಕರೆಸಿ ಇವತ್ತು ತನಿಖೆ ಮಾಡಿದಾಗ ನಂಬರ್ ಗೊತ್ತಿಲ್ಲ, ಇನ್ನೊಂದು ನಂಬರ್ ಗೊತ್ತಿಲ್ಲ, ಅದೇ ನಂಬರು ಸಪ್ತ ದಿನ ಪರೀಕ್ಷೆ ನಡೀತಿರ್ಬೇಕಾದ್ರೆ ಹೊರಗಡೆ ಬಂದಿರುವಂಥದ್ದು. ಅದೀಗ ಆ ನಂಬರ್ ರೇಣುಕಾಸ್ವಾಮಿಯ ತಾಯಿಗೆ ಗೊತ್ತಿಲ್ಲ. ಆತನ ಬಳಿ 2 ನಂಬರ್ ಇತ್ತು, ನಮಗೆ ಗೊತ್ತಿರೋದು ಒಂದೇ ನಂಬರು. ಏನ್ ಹೇಳ್ತೀರಾ ಈಗ? ದರ್ಶನ್ ರವರನ್ನ ಟೆಕ್ನಿಕಲ್ ಎವಿಡೆನ್ಸ್ ಅಲ್ಲಿ ಪೊಲೀಸರು ಸಿಗಾಕಿಸ್ಬೇಕು ಅಂದ್ರೆ ಅದರಲ್ಲೂ ಕೂಡ ಅವರಿಗೆ ಯಾವುದೇ ರೀತಿಯಾದಂಥ ಸಾಕ್ಷಿಗಳಿಲ್ಲ. ಇನ್ನು ದರ್ಶನ್ ರವರನ್ನ ಹೇಗಾದರೂ ಮಾಡಿ ಈ ರೇಣುಕಾಸ್ವಾಮಿಯವರ ಒಂದು ಕಣ್ಣಿನ ತಪಾಸಣೆಯಲ್ಲಿ ಸಿಕ್ಕಾಕಿಸ್ಬೇಕು ಅಂದ್ರೆ ಅಲ್ಲಿ ದರ್ಶನ್ ರವರ ಭಾವಚಿತ್ರ ಕಣ್ಣಿನಲ್ಲಿ ಅಥವಾ ಕಣ್ಣಿನ ಪರದೆಯಲ್ಲಿ ಕಾಣಿಸ್ಬೇಕು. ಹಾಗಾದ್ರೆ ಈ ಹೇಗೆ ಸಿಕ್ಕಾಕ್ಸ್ಬೇಕು ದರ್ಶನ್ ಒಟ್ಟು ಸಿಕ್ಕಾಕ್ಸ್ಬೇಕು ದರ್ಶನ್ ರವ್ರನ್ನ? ಇದೇ ಮೈಂಡ್ ಸೆಟ್ ಅಲ್ಲಿ ಇರೋದು ಇವರೆಲ್ಲ. ಹೇಗಾದ್ರೂ ಮಾಡಬೇಕು, ದರ್ಶನ್ ಸಿಕ್ಕಾಕ್ಸ್ಬೇಕು. ಹಾಗಾದ್ರೆ ದರ್ಶನ್ ಸುಮ್ಮನೆ ಸಿಗ್ಲಿಕ್ಕೆ ದರ್ಶನ್ ರವ್ರ ಹುಚ್ಚರ ಅಲ್ರಯ್ಯ? ನ್ಯಾಯಾಲಯಕ್ಕೆ ಸಾಕ್ಷಿ ಒದಗಿಸ್ಬೇಕು. 1 ವರ್ಷ 1.5 ವರ್ಷ ಕಳೆದ್ರೂ ಕೂಡ ಸಾಕ್ಷಿಗಳು ಸಿಗ್ತಾ ಇಲ್ಲ ಅಂದ್ರೆ ಅರ್ಥ ಏನು ಅನ್ನೋದು ಬಹಳ ಸುಲಭ ರೀ. ಇಲ್ಲೆಲ್ರಿಗೂ ಬಹಳ ಸುಲಭವಾಗಿ ಗೊತ್ತಾಗುತ್ತೆ. ಬಹಳ ಸುಲಭವಾಗಿ ಗೊತ್ತಾಗುತ್ತೆ. ಅಂದ್ರೆ ದರ್ಶನ್ ರವರು ಈ ಪ್ರಕರಣದ ಕೇಸ್ನಲ್ಲಿ ಭಾಗಿಯಾಗಿದ್ದಾರೆ, ತಪ್ಪು ಮಾಡಿದ್ದಾರೆ ಅನ್ನುವ ಹಾಗೆ ಆರಂಭ ಮಾಡಿದ್ರಿ. ಆಗಿಂದಾಗಲೇ ಬೇಲ್ ಕ್ಯಾನ್ಸಲ್ ಆಯಿತು. ಆದರೆ ಸಾಕ್ಷಿಗಳು ಮಾತ್ರ ಯಾವುದೇ ರೀತಿಯಾದಂಥ ಸಾಕ್ಷಿಗಳಿಲ್ಲ. ಬಹುತೇಕ ಜನವರಿಯಲ್ಲಿ, ಅಂದ್ರೆ ಇನ್ನು ನಾಳೆ ಬರ್ತಕ್ಕಂತಹ ಜನವರಿ ಮುಗಿಯುವಷ್ಟರಲ್ಲಿ ದರ್ಶನ್ ರವರು ಆಚೆ ಕಡೆ ಬರುವಂತಹ ಸಾಧ್ಯತೆಗಳಿದೆ. ಸೊ ಬಹಳ ಅದ್ಭುತವಾಗಿ ಜರ್ನಿ ನಡೀತಾ ಇದೆ ಈ ಕೇಸ್ನ ಜರ್ನಿ. ಏನು ಬೇಕಾದರೂ ಆಗಬಹುದು. ಏನು ಬೇಕಾದರೂ ಅಂದ್ರೆ ಸಾಕ್ಷಿಗಳಂತೂ ಇಲ್ಲ. ಸಾಕ್ಷಿಗಳು ಪ್ರತಿ ಬಾರಿಯೂ ಹೋದಾಗ ಸಾಕ್ಷಿಗಳು ಯಾವುದೇ ರೀತಿಯ ಸಾಕ್ಷಿಗಳೇ ಇಲ್ಲ. ಬರೀ ಮಂಡವಾದಗಳು ಅಂತಾರಲ್ಲ, ಏನೂ ಇಲ್ಲ, ಸುಮ್ಮನೆ ಈ 1 ಎಕರೆ ಜಮೀನು ತಗೋಬೇಕು ಅಂತೇಳಿ ಹೋಗಿರ್ತಾರೆ ವ್ಯವಹಾರ ಮಾಡಲಿಕ್ಕೆ. ಸಣ್ಣ ಉದಾಹರಣೆ ಹೇಳ್ತೀನಿ ನಿಮಗೆ. 1 ಎಕರೆ ಜಮೀನು ನಾವು ತಗೋತೀವಿ ಅಂತ ಒಂದು 4 ಸಲ ಹೇಳಿ ಬಂದಿರ್ತಾರೆ ಮನೆಗೆ ಹೋಗಿ. ಆಯ್ತು ತಗೋತಾರಂತ ಹೇಳಿ ಕಿಶಂದ ಮರುದಿವಸ ಇವರು ಮಾರುವವರು ಎಲ್ಲ ಕಾಗದಿ ಪತ್ರಗಳನ್ನು ರೆಡಿ ಮಾಡ್ಕೊಂಡು ನಿಂತ್ಕೊಂಡಿರ್ತಾರೆ. ಮತ್ತು ಅವತ್ತು ಹೇಳೇ ಬಿಡೋದು, ತಗೊಳ್ಳೋದಿಲ್ಲ, ಹೊಲ ತಗೊಳ್ಳೋದಿಲ್ಲ, ಸುಮ್ಮನೆ ಹೇಳೋದು, ಒಂದು ರೇಟ್ ಹೇಳೋದು ಹೋಗೋದು, ಒಂದು ರೇಟ್ ಹೇಳೋದು ಹೋಗೋದು ಮಾಡ್ತಾರಲ್ಲ. ಹಂಗೆ ಈ ಪೊಲೀಸರ ತನಿಖೆಯಲ್ಲೂ ಕೂಡ ನಡೀತಿದೆ. ಒಟ್ಟು ಹೇಗಾದ್ರೂ ಮಾಡಿ ಸಮಯ ಮುಂದೊಯ್ಯಬೇಕು, ದರ್ಶನ್ ರವರು ಜೈಲಲ್ಲಿ ಇರಬೇಕು. ಹೇಗಾದ್ರೂ ಮಾಡಿ ಸಮಯ ಮುಂದೊಯ್ಯಬೇಕು, ದರ್ಶನ್ ರವರು ಜೈಲಲ್ಲಿ ಇರಬೇಕು. ಇದಕ್ಕೆ ಬಹಳ ಸುಂದರವಾಗಿ ವಾದವನ್ನ SP ಪ್ರಸನ್ನ ಕುಮಾರ್ ಮಾಡಿದ್ದಾರೆ. ಇದರ ಇನ್ನೂ ಅರ್ಥಾತ್ ಗಾಳ ಬಹಳ ಇದೆ, ಇದ್ರದ್ದು ಇನ್ನೂ ಗಾಳ ಬಹಳ ಇದೆ. ಆದರೆ ಆ ಗಾಳವನ್ನು ನಾನು ಹೇಳಬೇಕು ಅಂದರೆ ಇನ್ನೂ ಅದ್ರ ಬಗ್ಗೆ ಅರ್ಥಕೊಂಡಿಲ್ಲ. ಯಾಕಂದರೆ ವಿಚಾರ ಮಾಡಿದಾಗ ಅರ್ಥವಾಗ್ತಿದೆ ಇದರ ಗಾಳ ಇನ್ನೂ ಎಷ್ಟಿದೆ ಅಂತ. ಅದ್ರ ಬಗ್ಗೆ ಕಂಪ್ಲೀಟಾಗಿ ಸ್ಟಡಿ ಮಾಡಿ ಮತ್ತೊಂದು ವಿಡಿಯೋ ಮುಖಾಂತರ ನಿಮಗೆ ನಾನು ತಿಳಿಸ್ತೀನಿ ಏನೇನಿದೆ ಇದರ ಬಗ್ಗೆ. ಯಾಕೆ ದರ್ಶನ್ ರವರನ್ನ ಸಿಕ್ಕಾಕ್ಸಲಿಕ್ಕೆ ಸುಳಿವನ್ನು ಕೊಡ್ತಾ ಇದ್ದಾರೆ, ಯಾಕೆ ದರ್ಶನ್ ರವರನ್ನ ಜೈಲಲ್ಲೇ ಇರಬೇಕು ಅಂತೇಳಿ ಒತ್ತಡ ಹಾಕ್ತಾ ಇದ್ದಾರೆ, ದರ್ಶನ್ ರವರನ್ನ ಜೈಲಲ್ಲಿ ಇರಿಸೋದು ಅಷ್ಟು ಯಾಕೆ ಖುಷಿ ಇವರಿಗೆ ಅಂತ ನಿಮಗೆ ನಾನು ಮತ್ತೊಂದು ವಿಡಿಯೋ ಮುಖಾಂತರ ತಿಳಿಸ್ತೀನಿ. ಬಟ್ ಜನವರಿ ಎಂಡ್ ಆಗುವಷ್ಟರಲ್ಲಿ ಅವರು ಬರುವಂಥ ಸಾಧ್ಯತೆ ಇದೆ. ಯಾವುದೇ ಸಾಕ್ಷಿ ಆಧಾರಗಳಂತೂ ಇಲ್ಲ. ಸೊ ಅಭಿಮಾನಿಗಳು ಫುಲ್ ಖುಷಿಯಾಗಿರಿ, ಫುಲ್ ನೆಮ್ಮದಿಯಾಗಿರಿ, ಫುಲ್ ಆರಾಮಾಗಿರಿ. ಓಕೆ, ಥ್ಯಾಂಕ್ ಯು ಸೋ ಮಚ್.